ಈಗ ಬೀದಿಲಿ ಹೋಗೋ ಶನಿ ಮನೆಗೆ ಬಂತು ಅಂತಾರೆ ಹಿಜ್ಬುಲ್ಲಾ ಟೆರರಿಸ್ಟ್. ಇವರು ಆಹ್ವಾನ ಕೊಟ್ಟು ಕರೆಸ್ಕೊಂಡಿದ್ದು ಶನಿನ. ಹಾಸ್ಪಿಟಲ್ಗಳು ಏಕಾಏಕಿ ತುಂಬಿ ತುಳುಕೋದಕ್ಕೆ ಶುರುವಾದವು. ಏನಾಗ್ತಿದೆ ಅನ್ನೋದೇ ಗೊತ್ತಾಗಲಿಲ್ಲ. 3,000ಕ್ಕೂ ಹೆಚ್ಚು ಪೇಜರ್ಗಳು ಒಂದೇ ಸಲಕ್ಕೆ ಸೇರಿದ್ವು. ಮೋರ್ ದೆನ್ 3,000. ಇದುವರೆಗೂ 11 ಜನ ಸತ್ತೋಗಿದ್ದಾರೆ. 3,000 ಗಾಯನೇ ಆಬ್ವಿಯಸ್ಲಿ ಅಲ್ಲ. 3,000 ಗಾಯಾಳುಗಳ ಪೈಕಿ 400 ಜನ ಸೀರಿಯಸ್ ಇದ್ದಾರೆ. ಅಂದ್ರೆ ಇಸ್ರೇಲ್ ಜಗತ್ತಿಗೆ ತೋರಿಸ್ತಾ ನೋಡ್ರಿ, ಹಿಂಗೂ ಟಾರ್ಗೆಟ್ ಕಿಲ್ಲಿಂಗ್ಗಳನ್ನು ಮಾಡಬಹುದು ಅಂತ ಇಸ್ರೇಲ್ ಜಗತ್ತಿಗೆ ತೋರಿಸ್ತಾರೆ. ಪ್ರಳಯಾಂತಕರು ಹಿಜ್ಬುಲ್ಲಾಗಳು ತಮ್ಮ ಸಿಂಪಥೈಸರಿಗೆ ಕರೆ ಕೊಟ್ಟರು, ಮೊಬೈಲ್ ಬಳಸಬೇಡಿ ಇನ್ನು ಮುಂದೆ. ನಮ್ಮ ಪ್ಲಾನ್ಗಳೆಲ್ಲ ಇಸ್ರೇಲಿಗೆ ಗೊತ್ತಾಗ್ಬಿಡುತ್ತೆ, ಮೊಬೈಲ್ ಬಳಸೋದು ಬೇಡ, ಪೇಜರ್ ಬಳಸೋಣ ಅಂತ. ವಾಟ್ ಈಸ್ ಪೇಜರ್? ತಗೊಂಡು ಎಲ್ಲಿ ಬೇಕಲ್ಲಿ ಓಡಾಡಬಹುದು. ಅದಕ್ಕೆ ಮೆಸೇಜ್ಗಳು ಮಾತ್ರ ಬರ್ತವೆ. ಪೇಜರ್ ನೋಡಿದವನು ಹತ್ತಿರದ ಲ್ಯಾಂಡ್ ಲೈನ್ ಹೋಗಿ ಕಾಲ್ ಮಾಡ್ತಾನೆ, ಏನು ವಿಷಯ ಮೆಸೇಜ್ ಮಾಡಿದ್ದೆ ಅಂತ. ಆ ಸಿಸ್ಟಮ್ ಅದು. 5,000 ಬೇಕು ಅಂತ ಆರ್ಡರ್ ಕೊಟ್ಟು ಆಯ್ತು, ಹಂಗೇರಿಯಲ್ಲಿ ತಯಾರಾಯಿತು. ಬಂದು ಫೆಬ್ರವರಿಯಲ್ಲಿ ಬಂದು ಲೆಬನಾನ್. ಫೆಬ್ರವರಿಯಿಂದ ಇಲ್ಲಿ ತನಕ 7 ತಿಂಗಳಿಂದ ಯೂಸ್ ಮಾಡ್ತಿದ್ದಾರೆ. ಏಕಾಏಕಿ ನೆನ್ನೆ ಇಸ್ರೇಲ್ ಕೂತ್ಕೊಂಡು ಒಂದು ಬಟನ್ ಒತ್ತು, ಅನಾಹುತ. 3 ಗ್ರಾಮು ಸ್ಫೋಟಕ, ಅದಕ್ಕೊಂದು ವೈರಿಂಗು ಡಿಟೋನೇಟರ್ ಫ್ಯಾಕ್ಟ್ರಿಲಿ ಇಡಿಸ್ಬಿಟ್ಟಿದ್ದಾರೆ. ಆ ಇಡೀ ಸ್ಫೋಟಕದ ಡಿಸೈನ್ ಹೆಂಗಿತ್ತು ಅಂದ್ರೆ ಜಗತ್ತಿನ ಯಾವ ಸ್ಥಾನದ ಈ ರೀತಿಯಾದ ಕಾರ್ಯಾಚರಣೆಗಳನ್ನು ಮಾಡಬೇಕಂದ್ರೆ ಇಸ್ರೇಲ್ ಯಾವತ್ತೋ ಜಗತ್ತಿನ ಆಕಾಶದಿಂದ ಕಣ್ಣು ಮರೆಯಾಗಿ ಹೋಗಬೇಕು. ಶತ್ರುವಿಗೆ ನಿಂತ 4 ಹೆಜ್ಜೆ ಮುಂದೆ ಯೋಚನೆ ಮಾಡೋದು ಇಸ್ರೇಲ್ ಅಂತ.